ಹಬ್ಬಕ್ಕೆ ನಿನ್ ಚಿಕ್ಕ ಮಕ್ಳಿಗೆ ಮಾತ್ರ ಬಟ್ಟೆ ಕೊಡ್ಸಿದ್ರೆ ಹಬ್ಬಕ್ಕೆ ನಾನೇನ್ ಹಾಕೊಳ್ಳಿ? ಅಂದಿ ಎಮ್ಮೆ ಎಲ್ಲ ಬಟ್ಟೆ ಹಾಕೊಳ್ಳುತ್ತ ಮಮ್ಮಿ, ಅದು ಹಬ್ಬಕ್ಕೆ. ಮಮ್ಮಿ ನಾನ್ ನಿನ್ ಜೊತೆ ಮಾತಾಡ್ತಿರೋದು ಮಮ್ಮಿ, ನಂಗೂ ಒಂದೇ ಭಾಷೆ ಬರಲ್ಲ ಮಮ್ಮಿ, ನಾನು ನಿನ್ ಜೊತೆ ಮಾತಾಡ್ತಿರೋದು. ಓಯ್ ನಿನ್ನ ನೀನ್ ನೋಡ್ಕೊಂಡಿದ್ದೀನಿ. ರಚಿತಾ ಊಟ ಇಕ್ಕಂಬಾವಮ್ಮ. ನನ್ಗೆ ಕೇಳ್ತಿದ್ಯಾ ಡ್ಯಾಡಿ? ಲಾಸ್ಟ್ ವೀಕ್ ಅವ್ಳಿಗೆ ಚೈನ್ ಕೊಡ್ಸಿದ್ಯಾ? ಅವ್ಳಿಗೆ ಹೇಳು, ಮಾಡ್ತಾಳೆ. ಓ ನಿನ್ನೆ ಅಪ್ಪ ತಂದಿರ್ ಲೇಸ್ ನ ಒಬ್ಳೆ ಕದ ಹಾಕೊಂಡು ಯಾರಿಗೂ ಕೊಡ್ದಂಗ್ ದಾನ ತಿಂದಂಗ್ ತಂದೆ. ಹೋಗೆ ಮಾಡು. ಏಯ್ ನೋಡೆ ಸರಿ ಇರಲ್ಲ ಇವೆಲ್ಲ. ಅಡ್ಗೆ ಮನೇಲಿ ಪಿಜ್ಜಾ ಇತ್ತು ನೋಡಿ. ಸುಪಿ ಸುಪಿ ಬೇಡ ಬೇಡ, ಎರಡ್ ಸ್ಲೈಸ್ ಕೊಡೆ. ಸುಪಿ ಎರಡ್ ಸ್ಲೈಸ್. ಎರಡ್ ಮಕ್ಳು ಬೇಕಿತ್ತ? ನಿಮ್ಮಿಬ್ರು ಹೆಣ್ಮಕ್ಳು ಯಾವಾಗಲೂ ಕಿತ್ತಾಡ್ತಿರ್ತಾರೆ, ಸ್ವಲ್ಪ ಬುದ್ಧಿ ಹೇಳಿ ಅಂತ ಪಕ್ಕದ ಮನೆ ಶ್ರೀನಿವಾಸಯ್ಯ ಮಕ್ಕೋಗಿದ್ರು. ಫಸ್ಟ್ ಅವ್ರ ಮಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಕೇಳಪ್ಪ, ಯಾವ್ದಾದ್ರು ಹುಡ್ಗನ್ ಜೊತೆ ತಿರ್ಗಾಡ್ತಿರ್ತಾಳೆ, ಆಮೇಲೆ ಬಂದ್ ನಮ್ಗ್ ಬುದ್ಧಿ ಹೇಳಕ್ ಕೇಳು. ನಾವೇ ನಿನ್ ಮಾನ ಮರ್ಯಾದೆ ಹೋಗೋ ಕೆಲಸ ಯಾವತ್ತಾರು ಮಾಡಿದೀವ? ನಾವೆಲ್ಲಾ ವಿಷಯದಲ್ಲೂ ಕರೆಕ್ಟಾಗಿ ಇದ್ದೀವಿ, ಏನೋ ಒಂದ್ ಸ್ವಲ್ಪ ಅವ್ರು ಕರೆಕ್ಟಾಗಿ ಓದಲ್ಲ ಅಷ್ಟೇ. ಇವಳ್ದು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಳ್ಳೇದೇ, ಆದ್ರೆ ಸುಮ್ಮನೆ ಏನು ಕೆಲಸ ಮಾಡಲ್ಲ, ಅಂದಿ ತರ ಕೂತಿರ್ತಾಳೆ ಅಷ್ಟೇ. ಅಕ್ಕಪಕ್ಕ ಮನೆ ಕೆಲ್ಸಂಗೆ ನಾಯಿ ಕೆಲ್ಸಂಗೆ ಕಿರ್ತಾ ಇರ್ತಾಳೆ ಅಷ್ಟೇ. ಒಂದ್ ಬೆಲ್ಟ್ ಹಾಕಿದ್ರೆ ಸರಿ ಹೋಗ್ತಾಳೆ. ಡ್ಯಾಡಿ ಅಂದಿ ಸಕ್ತಾ ಇದೀನಿ ಅಂತ ಗೌರ್ಮೆಂಟ್ ಹತ್ರ ಲೋನ್ ಕೇಳಿ ಡ್ಯಾಡಿ. ಅಪ್ಪ ನಾಯಿ ಹಿಡಿಯೋರ್ನ ಬೇಗ ಕರ್ಸು, ಯಾಕೋ ನಮ್ಮ ಮನೆ ನಾಯಿಗೆ ಹುಚ್ಚಿಡ್ತಿದೆ ಅನ್ಸ್ತಿದೆ. ಡ್ಯಾಡಿ ಹಂದಿಗಳು ವಾಕಿಂಗ್ ಹೋಗ್ಬೇಕಾದ್ರೆ ನಾಯ್ದು ತಿನ್ನುತ್ತಂತೆ.